ಇಸ್ರೇಲ್ ಯುದ್ಧಕ್ಕೆ ಭಾರಿ ಬೆಲೆ, ದಿನಕ್ಕೆ 1700 ಕೋಟಿ ಖರ್ಚು, ಕಿತ್ಕೊಂಡು ಹೋಗುತ್ತಾ 1,00,000 ಕೋಟಿ ರೂಪಾಯಿ. ನಮಸ್ಕಾರ ಸ್ನೇಹಿತರೆ, ಕಳೆದ 9 ದಿನಗಳಿಂದ ಇರಾನ್ ವಿರುದ್ಧ ಹೆಚ್ಚು ಕಮ್ಮಿ ಪೂರ್ಣ ಪ್ರಮಾಣದ ಯುದ್ಧ ಮಾಡ್ತಿರೋ ಇಸ್ರೇಲ್ ಈ ಯುದ್ಧಕ್ಕೆ ಎಷ್ಟು ಖರ್ಚು ಮಾಡ್ತಾ ಇದೆ, ಎಷ್ಟು ಬೆಲೆ ತೆರಬೇಕಾಗುತ್ತೆ, ಅಮೆರಿಕದಕ್ಕೆ ಸಂಬಂಧಪಟ್ಟಂತೆ ಇಸ್ರೇಲ್ಗೆ ಎಚ್ಚರಿಕೆ ಕೊಟ್ಟಿದೆ. ಈಗ ಆಲ್ರೆಡಿ ಇಸ್ರೇಲ್ ದಿನಕ್ಕೆ $200 ಮಿಲಿಯನ್ ಅಥವಾ 1700 ಕೋಟಿ ರೂಪಾಯಿಗೂ ಅಧಿಕ ಪ್ರತಿದಿನ ಖರ್ಚು ಮಾಡ್ತಾ ಇದೆ. ಇರಾನ್ನ ಒಂದೊಂದು ಮಿಸೈಲ್ ತಡೆಯೋಕ್ಕೂ 30 ರಿಂದ 35 ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದೆ. ಸೊ ಬರೀ 1 ತಿಂಗಳು ಯುದ್ಧ ಮಾಡಿದ್ರೂ ಕೂಡ $12 ಬಿಲಿಯನ್ ಅಥವಾ 1,00,000 ಕೋಟಿ ರೂಪಾಯಿ ಕಿತ್ಕೊಂಡು ಹೋಗುತ್ತೆ ಅಂತ ತಜ್ಞರು ಎಚ್ಚರಿಕೆ ಕೊಟ್ಟಿದ್ದಾರೆ. ಹೆಚ್ಚು ಕಮ್ಮಿ ಇಸ್ರೇಲ್ನ ವಾರ್ಷಿಕ ಮಿಲಿಟರಿ ಬಜೆಟ್ನ ಅರ್ಧದಷ್ಟು ಹಣ. ಈಗ ಆಲ್ರೆಡಿ ಇಸ್ರೇಲ್ ತನ್ನ ಎಮರ್ಜೆನ್ಸಿ ರಿಸರ್ವ್ನ ಕೂಡ ಖಾಲಿ ಮಾಡಿಕೊಂಡಿದೆ. ಹಾಗಿದ್ರೆ ಇಸ್ರೇಲ್ ಈ ಯುದ್ಧಕ್ಕೆ ಯಾವ ಮಟ್ಟದಲ್ಲಿ ಖರ್ಚು ಮಾಡಬೇಕಾಗುತ್ತೆ? ಪ್ರತಿದಿನ 1700 ಕೋಟಿ ರೂಪಾಯಿಗೂ ಅಧಿಕ ಹಣ ಯಾವ ರೀತಿ ಎಲ್ಲೆಲ್ಲಿ ನೀರಿನ ಥರ ಹರಿದು ಹೋಗ್ತಾ ಇದೆ? ಇಸ್ರೇಲ್ ನಿರಂತರವಾಗಿ ಯುದ್ಧ ಮಾಡಿದ್ರೆ ಎಷ್ಟು ತಿಂಗಳ ಕಾಲ ಯಾವುದೇ ಆರ್ಥಿಕ ಸಂಕಷ್ಟ ಇಲ್ಲದೆ ಫೈಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ? ಅದೇ ರೀತಿ ಇರಾನ್ಗೆ ಎಷ್ಟು ದಿನ ಯುದ್ಧ ಮಾಡೋ ಸಾಮರ್ಥ್ಯ ಇದೆ? ಎಲ್ಲವನ್ನ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. 2 ದಿನಕ್ಕೆ 12,000 ಕೋಟಿ ಖರ್ಚು. ಸ್ನೇಹಿತರೆ, ದಶಕಗಳಿಂದ ಸಂಘರ್ಷದಲ್ಲಿರೋ ಇಸ್ರೇಲ್ ತನ್ನ ಇತಿಹಾಸದಲ್ಲೇ ಅತಿ ದುಬಾರಿ ದುಬಾರಿ ಯುದ್ಧವನ್ನ ಫೇಸ್ ಮಾಡ್ತಿದೆ. ಇರಾನ್ ಜೊತೆಗಿನ ಸಂಘರ್ಷ ಶುರುವಾದ ಮೊದಲೆರಡು ದಿನ ಅಂದರೆ ಜೂನ್ 12, 13ನೇ ತಾರೀಕು ಇಸ್ರೇಲ್ ಬರೋಬ್ಬರಿ $1.45 ಬಿಲಿಯನ್ ಖರ್ಚು ಮಾಡಿ ಆಗಿದೆ ಅಂತ ಇಸ್ರೇಲ್ ಮಾಜಿ ಸೇನಾಧಿಕಾರಿ ರಿವೀಲ್ ಮಾಡಿದ್ದಾರೆ. $1.45 ಬಿಲಿಯನ್ ಅಂದರೆ ಸುಮಾರು 12,325 ಕೋಟಿ ರೂಪಾಯಿ. ಮೊದಲ ದಿನದಲ್ಲೇ ಇಸ್ರೇಲ್ ಸುಮಾರು 200 F-35, F-15 ಹಾಗೂ F-16 ಫೈಟರ್ ಜೆಟ್ಗಳನ್ನು ಇರಾನ್ಗೆ ನುಗ್ಗಿಸಿತ್ತು. ಒಂದೊಂದು F-35ನ 1 ಗಂಟೆ ಹಾರಾಟಕ್ಕೆ ಕನಿಷ್ಠ $10,000 ಖರ್ಚಾಗುತ್ತೆ. ಒಟ್ಟಾರೆ 200 ಜೆಟ್ಗಳ ಹಾರಾಟ ಹಾಗೂ ಅವು ಬಳಸಿದ ಆಯುಧ, ಇಂಧನ ಅದೆಲ್ಲದಕ್ಕೂ ಸೇರಿದಾಗ $500 ಬಿಲಿಯನ್ ಅಧಿಕ ಖರ್ಚಾಗಿದೆ ಅಂತ ಮಾಜಿ ಬ್ರಿಗೇಡಿಯರ್ ಜನರಲ್ ರಿಯಮ್ ಅಮಿನಾಚ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಆಫೆನ್ಸಿವ್ಗೆ ಖರ್ಚಾಗಿರೋದು $500 ಬಿಲಿಯನ್ ಮಾತ್ರ. ಆದರೆ ಉಳಿದ $1 ಬಿಲಿಯನ್ ಡಿಫೆನ್ಸಿವ್ ಆಪರೇಷನ್ಸ್ಗೆ ಖರ್ಚಾಗಿದೆ. ಅಂದರೆ ಏರ್ ಡಿಫೆನ್ಸ್ ಸಿಸ್ಟಮ್ ಆಕ್ಟಿವೇಷನ್, ಇರಾನ್ ಮಿಸೈಲ್ಗಳನ್ನು ಬ್ಲಾಕ್ ಮಾಡಿರೋದು, ರಿಸರ್ವ್ ಟ್ರೂಪ್ಗಳನ್ನು ಯುದ್ಧಕ್ಕೆ ಮೊಬಿಲೈಸ್ ಮಾಡಿರೋದು, ಇವೆಲ್ಲ 2 ದಿನದಲ್ಲಿ ಇಮಿಡಿಯೇಟ್ ಆಗಿ ಆಗಿರೋದ್ರಿಂದ ಭಾರಿ ಖರ್ಚಾಗಿದೆ. ಇದು ಬರೀ ಮೊದಲೆರಡು ದಿನದ್ದಾಯಿತು. ಆದರೆ ಕಳೆದ 9 ದಿನಗಳಿಂದ ಪ್ರತಿದಿನ ಇಸ್ರೇಲ್ ಯಾವ ರೀತಿ ಖರ್ಚು ಮಾಡಿದೆ ಅಂತ ಅಮೆರಿಕದ ವಾಲ್ ಸ್ಟ್ರೀಟ್ ಜರ್ನಲ್ ಅಂದಾಜು ಮಾಡಿದೆ. ಅದನ್ನು ಕೂಡ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಒಂದೊಂದು ದಿನಕ್ಕೆ 1700 ಕೋಟಿ ರೂಪಾಯಿ ಖರ್ಚು. ಸ್ನೇಹಿತರೆ, ವಾಲ್ ಸ್ಟ್ರೀಟ್ ಜರ್ನಲ್ ಅಸೆಸ್ಮೆಂಟ್ ಪ್ರಕಾರ ಈ ಸಂಘರ್ಷದಲ್ಲಿ ಇಸ್ರೇಲ್ನ ಪ್ರತಿದಿನದ ಸರಾಸರಿ ಖರ್ಚು $200 ಮಿಲಿಯನ್ ಅಥವಾ 1700 ಕೋಟಿ ರೂಪಾಯಿ ದಾಟಿದೆ. ಬರೀ 1 ತಿಂಗಳು ಈ ಯುದ್ಧ ನಡೆದರೆ ಇಸ್ರೇಲ್ಗೆ ಸುಮಾರು $12 ಬಿಲಿಯನ್ ಅಥವಾ 1.02 ಲಕ್ಷ ಕೋಟಿ ರೂಪಾಯಿ ಖರ್ಚಾಗುತ್ತೆ ಅಂತ ಇಸ್ರೇಲ್ದೇ ಆದ ಎರೋನ್ ಇನ್ಸ್ಟಿಟ್ಯೂಟ್ ಆಫ್ ಎಕನಾಮಿಕ್ ಪಾಲಿಸಿ ಹೇಳಿದೆ. ಇದು ಇಸ್ರೇಲ್ನ ರಿಚ್ಮಂಡ್ ಯೂನಿವರ್ಸಿಟಿಯಲ್ಲಿರೋ ಸಂಸ್ಥೆ. ಇದರ ಆರ್ಥಿಕ ತಜ್ಞ ಇರಾನ್ ವಿರುದ್ಧದ ಸಂಘರ್ಷ ಹಮಸ್ ಹಾಗೂ ಹೆಜ್ಬುಲ್ಲಾ ಸಂಘರ್ಷಕ್ಕಿಂತ ತುಂಬಾ ದುಬಾರಿಯಾಗುತ್ತೆ. ಈ ಖರ್ಚು ದೇಶದ ಆರ್ಥಿಕತೆ ಹಾಗೂ ಮಿಲಿಟರಿ ಮೇಲೆ ಪ್ರೆಷರ್ ತಂದು ಯುದ್ಧದ ಅವಧಿ ಮೇಲೂ ಕೂಡ ಇಂಪ್ಯಾಕ್ಟ್ ಮಾಡುತ್ತೆ. ಅಂದರೆ ಯುದ್ಧ ನಿಲ್ಲಿಸೋ ಪ್ರೆಷರ್ ಸೃಷ್ಟಿಯಾಗುತ್ತೆ ಅಂತ ಹೇಳಿದ್ದಾರೆ. ಅಸಲಿಗೆ ಇಸ್ರೇಲ್ಗೆ ಅಷ್ಟೊಂದು ಹಣ ಖರ್ಚಾಗ್ತಿರೋದಾದ್ರೂ ಎಲ್ಲಿ? ಒಂದು ಮಿಸೈಲ್ ಹೊಡೆಯೋಕೆ 35 ಕೋಟಿ ರೂಪಾಯಿ. ಇಸ್ರೇಲ್ಗೆ ಅತಿ ದೊಡ್ಡ ಖರ್ಚೆ ಇರಾನ್ ಹಾರಿಸಿರೋ ಮಿಸೈಲ್ ಬಂದಾಗ ಅದನ್ನು ತಡೆಯೋದು. ಜೂನ್ 12ರಿಂದ ಇಸ್ರೇಲ್ ತನ್ನ ಹೈ ಎಂಡ್ ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನು ಆಕ್ಟಿವೇಟ್ ಮಾಡಿದೆ. ಅದರಲ್ಲೂ ಡೇವಿಡ್ ಸ್ಲಿಂಗ್, ಆರೋ 3 ಆಕ್ಟಿವೇಟ್ ಆಗಿವೆ. ಇರಾನ್ ಮೊದಲ ಆಫೆನ್ಸಿವ್ನಲ್ಲೇ ಒಟ್ಟಿಗೆ 400 ಮಿಸೈಲ್ ಹಾರಿಸಿದಾಗ ಇಂಟರ್ಸೆಪ್ಟ್ ಮಾಡಿದ್ದು ಇದೇ ಏರ್ ಡಿಫೆನ್ಸ್ ಸಿಸ್ಟಮ್ಗಳು. ಆದರೆ ವಾಲ್ ಸ್ಟ್ರೀಟ್ ಜರ್ನಲ್ ಪ್ರಕಾರ ಆರೋ 3ನಿಂದ ಒಂದು ಮಿಸೈಲ್ ಹಾರಿ ಇರಾನ್ ಮಿಸೈಲನ್ನು ತಡೆಯೋಕೆ ಹೊರಟ್ರೆ 7 ಲಕ್ಷದಿಂದ $4 ಮಿಲಿಯನ್ ಖರ್ಚಾಗುತ್ತೆ. ಅಂದರೆ ರೂಪಾಯಿ ಲೆಕ್ಕಕ್ಕೆ ಬಂದಾಗ 34-35 ಕೋಟಿ ರೂಪಾಯಿವರೆಗೂ ಖರ್ಚಾಗುತ್ತೆ. ಇದು ಬರೀ ಒಂದು ಮಿಸೈಲ್ನ ಇಂಟರ್ಸೆಪ್ಟ್ ಮಾಡೋಕೆ. ಒಟ್ಟಿಗೆ 400 ಮಿಸೈಲ್ ಹೊಡೆಯೋಕೆ ಸಾವಿರಾರು ಕೋಟಿ ರೂಪಾಯಿ ಖರ್ಚಾಗುತ್ತೆ. ಇದು ಬರೀ ಆರೋ 3ನ ಲೆಕ್ಕ ಆಯಿತು. ಅದೇ ರೀತಿ ಐರನ್ ಡೋಮ್, ಬರಾಕ್ ಸೇರಿದ ಹಾಗೆ ಮಲ್ಟಿ ಲೇಯರ್ಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಆಕ್ಟಿವೇಟ್ ಆಗಿವೆ. ಎಲ್ಲದಕ್ಕೂ ಇರಾನ್ ಕೆಲಸ ಕೊಡ್ತಾ ಇದೆ. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ ಕಾಶಿ ಅಯೋಧ್ಯೆಗೆ 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಆಯೋಜನೆ ಮಾಡಿದೆ. ಆಫರ್ ಪ್ರೈಸ್ ಕೇವಲ 36,500. ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಗಯಾ ಬೋಧ್ ಗಯಾ 4 ನೈಟ್ 5 ಡೇಸ್ ಟ್ರಿಪ್. ಇದು ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, AC ಟ್ರಾನ್ಸ್ಪೋರ್ಟ್, ಬೋಟಿಂಗ್, ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ, ಹಿರಿಯ ನಾಗರಿಕರಿಗೆ ವಿಶೇಷವಾದ ಕೇರಳ ಇರುತ್ತೆ. ಹೊರಡೋ ದಿನ 17 ಜುಲೈ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನು ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಇನ್ನು ಫೈಟರ್ ಜೆಟ್ಗಳ ಖರ್ಚು ಆಗಲೇ ಹೇಳಿದ ಹಾಗೆ F-35 1 ಗಂಟೆ ಹಾರಿದ್ರೆ $10,000 ಕಿತ್ಕೊಂಡು ಹೋಗುತ್ತೆ.
ಅಂದರೆ 8.5 ಲಕ್ಷ ರೂಪಾಯಿ ಕಿತ್ಕೊಂಡು ಹೋಗುತ್ತೆ. 1 ಗಂಟೆ ಆ ವಿಮಾನ ಹಾರಿತು ಅಂದರೆ. ಮೊದಲು 200 ಫೈಟರ್ ಜೆಟ್ ಹಾರಿಸಿ ಸಾವಿರಾರು ಕಿಲೋಮೀಟರ್ ದೂರದ ಇರಾನ್ ತಲುಪಿ 5 ಸುತ್ತಲ್ಲಿ ದಾಳಿ ಮಾಡಿದೆ. ಸುಮಾರು 100 ಟಾರ್ಗೆಟ್ ಮೇಲೆ ಮೊದಲ ದಿನ ಸ್ಟ್ರೈಕ್ ಮಾಡಿತ್ತು. ಇನ್ನು ಮೊನ್ನೆ ಜೂನ್ 20ನೇ ತಾರೀಕು ಮತ್ತೆ 60 ಫೈಟರ್ ಜೆಟ್ ಹಾರಿಸಿ 120 ಮಿಸೈಲ್ ಹಾರಿಸಿದೆ. ಸೊ ಇಲ್ಲಿ ಒಂದೊಂದು ಫೈಟರ್ ಜೆಟ್ಗಳ ಹಾರಾಟದ ಖರ್ಚೆ ಕೋಟಿಗಳ ಲೆಕ್ಕದಲ್ಲಿ ಹೋಗ್ತಾ ಇದೆ. ಇದರ ಜೊತೆಗೆ ಅವುಗಳಿಂದ ಹೈ ಕಾಸ್ಟ್ ಪ್ರಿಸಿಷನ್ ಗೈಡೆಡ್ ಆಯುಧಗಳು, ಡ್ಯಾಮ್ ಅಥವಾ ಜಾಯಿಂಟ್ ಡೈರೆಕ್ಟ್ ಅಟ್ಯಾಕ್ ಮ್ಯುನಿಷನ್, MK-84 ಸ್ಫೋಟಕಗಳನ್ನು ಕೂಡ ಸುರಿಯಲಾಗಿದೆ. ಅವುಗಳ ಖರ್ಚು ಸಾವಿರಾರು ಕೋಟಿ ಇದೆ. ಇಷ್ಟೇ ಅಲ್ಲ, ಇರಾನ್ನ ಒಂದಷ್ಟು ಮಿಸೈಲ್ ಇಸ್ರೇಲ್ ಏರ್ ಡಿಫೆನ್ಸ್ ಸಿಸ್ಟಮ್ ಭೇದಿಸಿ 100 ಕಟ್ಟಡಗಳನ್ನು ಡ್ಯಾಮೇಜ್ ಕೂಡ ಮಾಡಿದೆ. ವಾಲ್ ಸ್ಟ್ರೀಟ್ ಜರ್ನಲ್ ಈಗ ಆಗಿರೋ ಡ್ಯಾಮೇಜ್ ರಿಪೇರಿಗೇನೆ ಸುಮಾರು $400 ಮಿಲಿಯನ್ ಅಥವಾ ಹತ್ತತ್ರ $500 ಬಿಲಿಯನ್ ಖರ್ಚಾಗುತ್ತೆ ಅಂತ ಹೇಳಿದೆ. 4-4.5 ಸಾವಿರ ಕೋಟಿ ರೂಪಾಯಿ ಹತ್ರ ಖರ್ಚಾಗುತ್ತೆ ಅಂತ ಹೇಳಿದೆ. ಅಲ್ಲದೆ ಇಸ್ರೇಲ್ನ ಅತಿ ದೊಡ್ಡ ತೈಲ ಶುದ್ಧೀಕರಣ ಘಟಕಕ್ಕೂ ಡ್ಯಾಮೇಜ್ ಆಗಿ ಆಪರೇಷನ್ ನಿಲ್ಲಿಸಲಾಗಿದೆ. ಅದೇ ರೀತಿ ಸಾಕಷ್ಟು ಕ್ರಿಟಿಕಲ್ ಇನ್ಫ್ರಾಸ್ಟ್ರಕ್ಚರ್ಗಳನ್ನು ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿದೆ ಕೆಲಸ ಅಲ್ಲಿ ಆಪರೇಷನ್ಸ್ ಅನ್ನ. ಜೊತೆಗೆ ಅಲ್ಲಲ್ಲಿ ಸಾವಿರಾರು ಜನರನ್ನ ಸ್ಥಳಾಂತರ ಕೂಡ ಮಾಡಲಾಗಿದೆ. ಇವೆಲ್ಲ ನೆತನ್ಯಾಹು ಸರ್ಕಾರದ ಖಜಾನೆಯನ್ನ ಕರಗಿಸ್ತವೆ. ಬರೀ 1 ವಾರ ಯುದ್ಧ ನಡೆದ್ರೆ ಇಸ್ರೇಲ್ಗೆ ಅದು ಏನೇನೂ ಅಲ್ಲ. ಆದರೆ ತಿಂಗಳಾನುಗಟ್ಟಲೆ ಈ ಪರಿ ಯುದ್ಧ ಕಂಟಿನ್ಯೂ ಆಯಿತು ಅಂದರೆ ಡಿಫರೆನ್ಸ್ ಗೊತ್ತಾಗುತ್ತೆ, ಪ್ರೆಷರ್ ಆಗೇ ಆಗುತ್ತೆ ಅಂತ ಅಮೆರಿಕದ ವಾಲ್ ಸ್ಟ್ರೀಟ್ ಜರ್ನಲ್ ಇಸ್ರೇಲ್ಗೆ ಎಚ್ಚರಿಕೆ ಕೊಟ್ಟಿದೆ. ಅದಕ್ಕೆ ಪುಷ್ಟಿ ಕೊಡುವಂತೆ ಈ ವರ್ಷ ಇಸ್ರೇಲ್ನ ಎಕನಾಮಿಕ್ ಔಟ್ಲುಕ್ ಡೌನ್ಗ್ರೇಡ್ ಆಗಿದೆ. ಈ ಹಿಂದೆ 2025ರಲ್ಲಿ ಇಸ್ರೇಲ್ ಆರ್ಥಿಕತೆ 4.3% ಬೆಳೆಯೋ ನಿರೀಕ್ಷೆ ಇತ್ತು. ಆದ್ರೀಗ ಗ್ರೋತ್ ಫೋರ್ಕಾಸ್ಟ್ ಸದ್ಯಕ್ಕಂತೂ ಸೂಪರ್ ಆಗಿ ಪರ್ಫಾರ್ಮ್ ಮಾಡ್ತಿದೆ ಅವರ ಆರ್ಥಿಕತೆ. ಆದರೆ ಮುಂದೆ ಈ ಯುದ್ಧ ಹೀಗೆ ಜಾಸ್ತಿ ಕಂಟಿನ್ಯೂ ಆದರೆ ನೆಕ್ಸ್ಟ್ ಇಯರ್ ಬರುವಷ್ಟರಲ್ಲಿ ಡೌನ್ ಆಗಿರುತ್ತೆ, 3.6%ಗೆ ಇಳಿಯುತ್ತೆ ಅಂತ ಹೇಳಿ ಅಂದಾಜು ಮಾಡಲಾಗಿದೆ. ಜೊತೆಗೆ ಈ ವರ್ಷ ಇಸ್ರೇಲ್ ಹಣಕಾಸು ಸಚಿವಾಲಯ ಈ ವರ್ಷದ ಡೆಫಿಸಿಟ್ ಸೀಲಿಂಗ್ನ 4.9%ಗೆ ಲಿಮಿಟ್ ಮಾಡಿದೆ. ಅಂದರೆ ಇಸ್ರೇಲ್ ಈ ವರ್ಷ $100 ಸಂಪಾದನೆ ಮಾಡಿದ್ರೆ $4.9 ಜಾಸ್ತಿ, ಅಂದರೆ $104.9 ಮಾತ್ರ ಖರ್ಚು ಮಾಡೋಕೆ, ಅಂದರೆ ದುಡ್ಡಿಲ್ಲ ಅಂದರೂ ಎಕ್ಸ್ಟ್ರಾ ಅಷ್ಟು ಮಾತ್ರ ಖರ್ಚು ಮಾಡೋಕೆ ಅವಕಾಶ ಇದೆ. ಹಾಗಾಗಿ ಇಸ್ರೇಲ್ ಮನ ಬಂದಂತೆ ಈ ಯುದ್ಧಕ್ಕೆ ಖರ್ಚು ಮಾಡೋಕೆ ಕಷ್ಟ ಆಗುತ್ತೆ. ಎಮರ್ಜೆನ್ಸಿ ರಿಸರ್ವ್ ಖಾಲಿ. ಇಸ್ರೇಲ್ ಯಾವಾಗಲೂ ಯುದ್ಧದಲ್ಲೇ ಇರೋದ್ರಿಂದ ವಾರ್ ರಿಸರ್ವ್, ಎಮರ್ಜೆನ್ಸಿ ರಿಸರ್ವ್ ಮೇಂಟೈನ್ ಮಾಡುತ್ತೆ. ವಾರ್ ರಿಸರ್ವ್ನಲ್ಲಿ 1 ತಿಂಗಳ ಯುದ್ಧದ ಖರ್ಚಿರುತ್ತೆ. ಎಮರ್ಜೆನ್ಸಿ ರಿಸರ್ವ್ನಲ್ಲೂ $2-3 ಬಿಲಿಯನ್ ಇರಬೇಕಾಗಿತ್ತು. ಆದರೆ ಗಾಜಾ ಯುದ್ಧದಲ್ಲೇ ಇಸ್ರೇಲ್ ತನ್ನ ಎಮರ್ಜೆನ್ಸಿ ರಿಸರ್ವ್ಸನ್ನು ಖಾಲಿ ಮಾಡಿಕೊಂಡಿದೆ ಅಂತ ಇಸ್ರೇಲ್ನ ವೈನೆಟ್ ನ್ಯೂಸ್ ರಿಪೋರ್ಟ್ ಮಾಡಿದೆ. ಅದೇ ರೀತಿ ಒಟ್ಟಾರೆ 2024ರ ಅಂತ್ಯಕ್ಕೆ ಗಾಜಾ ಯುದ್ಧಕ್ಕೆ ಬರೋಬ್ಬರಿ $67.5 ಬಿಲಿಯನ್ ಅಥವಾ 5.6 ಲಕ್ಷ ಕೋಟಿ ರೂಪಾಯಿ ಖರ್ಚಾಗಿದೆ ಅಂತ ಇಸ್ರೇಲಿ ಬಿಸ್ನೆಸ್ ಪತ್ರಿಕೆ ಕ್ಯಾಲ್ಕಲಿಸ್ಟ್ ರಿಪೋರ್ಟ್ ಮಾಡಿತು. ಇಷ್ಟೆಲ್ಲ ಆರ್ಥಿಕ ಪ್ರೆಷರ್ ಇದ್ರೂ ಕೂಡ ಈ ಬಾರಿ ಗುರಿ ತಲುಪೋ ತನಕ ಮಿಲಿಟರಿ ಕಾರ್ಯಾಚರಣೆ ನಿಲ್ಲಿಸೋ ಮಾತೇ ಇಲ್ಲ ಅಂತ ಇಸ್ರೇಲ್ ಹೇಳ್ತಾ ಇದೆ. ಸದ್ಯಕ್ಕೆ ಇಸ್ರೇಲ್ಗೆ $216 ಬಿಲಿಯನ್ ನಷ್ಟು ವಿದೇಶಿ ವಿನಿಮಯ ಮೀಸಲಿನ ಬಲ ಇದೆ. UK ಕ್ಯಾನಡಾಗಿಂತಲೂ ಜಾಸ್ತಿ ಫಾರೆಕ್ಸ್ ರಿಸರ್ವ್ ಅನ್ನ ಇಟ್ಕೊಂಡಿದ್ದಾರೆ. ಅದರಲ್ಲಿ 10% ಯುದ್ಧಕ್ಕೆ ಬಳಸ್ತೀನಿ ಅಂದ್ರೂ ಕೂಡ ಇಷ್ಟೇ ತೀವ್ರತೆಯ ಯುದ್ಧವನ್ನ 1 ವರ್ಷವಾದ್ರೂ ಮಾಡ್ಬೋದು. ಆದರೆ ಇರಾನ್ ಆರ್ಥಿಕತೆ ತಡ್ಕೊಳ್ಳುತ್ತಾ ಇಷ್ಟೆಲ್ಲ ಯುದ್ಧವನ್ನ, ಅದು ಕೂಡ ನೋಡ್ಬೇಕಲ್ಲ. ಓಕೆ, ಇಸ್ರೇಲ್ಗೆ ಸಂಕಟ ಆಗುತ್ತೆ ಜಾಸ್ತಿ ಕಂಟಿನ್ಯೂ ಆದರೆ ಸರಿ, ಇಷ್ಟೆಲ್ಲ ರಿಚ್ ಇದ್ರೂ ಕೂಡ. ಆದರೆ ಇರಾನ್ ಕತೆ ಏನು? ಶತ್ರು ಫೈಟ್ ಮಾಡಿದ್ರೆಲ್ಲ ಯುದ್ಧ ಕಂಟಿನ್ಯೂ ಆಗೋದು. ಇರಾನ್ಗೆ ಎಲ್ಲಿವರೆಗೂ ಯುದ್ಧ ಮಾಡೋ ಸಾಮರ್ಥ್ಯ ಇದೆ? ಇರಾನ್ ಆರ್ಥಿಕ ಬಲವೇ ತೈಲ ಮಾರಾಟ. ಆದರೆ ಸದ್ಯ ಇರಾನ್ ತೈಲ ರಫ್ತಿನ ಪ್ರಮಾಣ ಬಿದ್ದು ಹೋಗಿದೆ. ಕೆಪ್ಲರ್ ಅನ್ನೋ ಸಂಸ್ಥೆ ಪ್ರಕಾರ ಈ ವರ್ಷ ಇರಾನ್ ಪ್ರತಿದಿನ ಸರಾಸರಿ 2.42 ಲಕ್ಷ ಬ್ಯಾರೆಲ್ ತೈಲ ರಫ್ತು ಮಾಡಿತ್ತು. ಆದ್ರೀಗ ಇದು ಬರೀ 1.02 ಲಕ್ಷ ಬ್ಯಾರೆಲ್ ಪ್ರತಿದಿನಕ್ಕೆ ಕುಸಿದು ಹೋಗಿದೆ. ಅಂದರೆ ಸರಾಸರಿಗಿಂತ ಹಾಫ್ಗಿಂತ ಕಮ್ಮಿ. ಇಸ್ರೇಲ್ ಹೊಡೆತಕ್ಕೆ ಇದಿನ್ನೂ ಕಮ್ಮಿ ಆಗ್ಬೋದು. ಇರಾನ್ ಅತಿ ಹೆಚ್ಚು ಇಂಧನ ರಫ್ತು ಮಾಡೋದೇ ಖಾರ್ಗ್ ದ್ವೀಪದಿಂದ. 90% ತೈಲ ಅಲ್ಲಿಂದ ಹೋಗುತ್ತೆ. ಆದ್ರೀಗ ಆ ದ್ವೀಪದಲ್ಲಿ ಆಪರೇಷನ್ ಆಲ್ಮೋಸ್ಟ್ ನಿಂತು ಹೋಗಿದೆ. ಹಾಗಾಗಿ ಮೇಜರ್ ಸಂಪಾದನೆಗೆ ಹೊಡೆತ ಬಿದ್ದಿದೆ. ಪ್ಲಸ್ ಇರಾನ್ನ ವಿದೇಶಿ ವಿನಿಮಯ ಗಾತ್ರ ಜಸ್ಟ್ $24 ಬಿಲಿಯನ್, ಜಸ್ಟ್ $24 ಬಿಲಿಯನ್. ಇಸ್ರೇಲ್ಗಿಂತ 10 ಪಟ್ಟು ಕಮ್ಮಿ. ಅಮೆರಿಕ ಹಾಗೂ ಮಿತ್ರರ ಸ್ಯಾಂಕ್ಷನ್ಗಳಿಂದಾಗಿ ತೈಲ ಇದ್ರೂ ಕೂಡ ವಿದೇಶಿ ವಿನಿಮಯ ಸಂಪಾದನೆ ಮಾಡೋಕ್ಕಾಗಿಲ್ಲ. ಸ್ಯಾಂಕ್ಷನ್ಗಳಿಂದ ಇರಾನ್ನಲ್ಲಿ ಲಾಂಗ್ ಟರ್ಮ್ ಡೆವಲಪ್ಮೆಂಟ್ ಕೂಡ ಆಗಿಲ್ಲ. ಬರೋ ಅಲ್ಪ ಸ್ವಲ್ಪ ಆದಾಯವು ಅಣ್ವಸ್ತ್ರ, ಮಿಸೈಲ್ ಪ್ರೋಗ್ರಾಮ್ ಹಾಗೂ ಪ್ರಾಕ್ಸಿ ಉಗ್ರ ಗುಂಪುಗಳನ್ನು ಸಾಕೋಕೆ ಅವರು ಬಳಸ್ಕೊಂಡಿದ್ದಾರೆ. ಹಿಜ್ಬುಲ್ಲಾ, ಹುತಿ, ಹಮಾಸ್ ಎಲ್ಲ ಕಡೆಗೆ ದುಡ್ಡು ಕೊಡಬೇಕಲ್ಲ. ಇದೇ ಕಾರಣಕ್ಕೆ ಈಗಲೂ ಕೂಡ ಇರಾನ್ ಅಧ್ಯಕ್ಷ ಮಸೂದ್ ಪೆಜೆಶ್ಕಿಯಾನ್ ಪದೇ ಪದೇ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಕಳವಳ ವ್ಯಕ್ತಪಡಿಸ್ತಾ ಇದ್ದಾರೆ. ಇರಾನ್ ಈಗಿನ ಪರಿಸ್ಥಿತಿ 1980ರ ದಶಕದ ಇರಾಕ್ ಜೊತೆಗಿನ ಸಂಘರ್ಷದ ಟೈಮ್ಗಿಂತಲೂ ಹೋಪ್ಲೆಸ್ ಆಗಿದೆ ಅಂತ ಹೇಳ್ತಿದ್ದಾರೆ. ಹೀಗಾಗಿ ಚೀನಾ, ರಷ್ಯಾ ಸೇರಿದಂತೆ ಹೊರಗಿಂದ ಸಪೋರ್ಟ್ ಬರದೇ ಹೋದರೆ ಇರಾನ್ ಈ ಯುದ್ಧವನ್ನು
ಜಾಸ್ತಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಹಲವು ತಿಂಗಳುಗಳಿಗಿಂತ ಜಾಸ್ತಿ ಹೇಳ್ಕೊಂಡು ಹೋಗೋಕ್ಕಾಗಲ್ಲ. ವರ್ಷದ ಮೇಲಂತೂ ಹೇಳ್ಕೊಂಡು ಹೋಗೋಕ್ಕೆ ಇಂಪಾಸಿಬಲ್ ಅಂತ ತಜ್ಞರು ಹೇಳ್ತಾ ಇದ್ದಾರೆ. 1 ವರ್ಷ ಯುದ್ಧ ಆದರೂ ಕೂಡ ಭೀಕರ ಪರಿಸ್ಥಿತಿಗೆ, ಸಂಪೂರ್ಣ ನಾಶದ ಪರಿಸ್ಥಿತಿಗೆ ಇರಾನ್ ತಲುಪಿ ಹೋಗಿರುತ್ತೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಇದು ಯುದ್ಧದ ಕಾಸ್ಟ್, ಯುದ್ಧದ ರೇಟ್. ಇದು ಭಾಳ ಸಿನಿಮ್ಯಾಟಿಕ್ ಅನಿಸುತ್ತೆ, ಆದರೆ ಜೀವ ಹಾಗೂ ಆರ್ಥಿಕತೆ ಕಿತ್ಕೊಂಡು ಹೋಗ್ತಾ ಇರುತ್ತೆ ಒಂದು ಸೈಡ್ನಿಂದ. ಒಬ್ರಿಗಲ್ಲ, ಯುದ್ಧ ಮಾಡೋ ಇಬ್ಬರಿಗೂ ಆಗ್ತಾ ಇರುತ್ತೆ. ಅದಕ್ಕೆ ಸ್ನೇಹಿತರೆ ಹೇಳಲಾಗುತ್ತೆ, ಯುದ್ಧದಲ್ಲಿ ಸೋತವನು ಸತ್ತ, ಗೆದ್ದವನು ಸೋತ ಅಂಥೇಳಿ. ಆ ರೀತಿ ಹೇಳಲಾಗುತ್ತೆ. ಅದು ಯಾವುದೇ ಯುದ್ಧಕ್ಕೂ ಅನ್ವಯ ಆಗುತ್ತೆ. ಫಸ್ಟ್ ಆಫ್ ಆಲ್ ಯುದ್ಧ ಅಂದರೆ ಏನು? ಸಾಯಿಸೋದು, ನಾಶ, ವಿನಾಶ, ದ್ವೇಷ. ಮನುಕುಲ ಯಾವಾಗ ಬುದ್ಧಿ ಕಲಿಯುತ್ತೋ ನೋಡೋಣ. ಇರಲಿ, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ಈ ಯುದ್ಧಕ್ಕೆ ಸಂಬಂಧಪಟ್ಟ ಪ್ರತಿ ಅಪ್ಡೇಟ್ನ ನಿಮಗೆ ತಲುಪಿಸುವಂಥ ಪ್ರಯತ್ನವನ್ನು ಮಾಡ್ತಾನೆ ಇರ್ತೀವಿ. ನೀವು ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಕೂಡ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ನಿಮ್ಮಲ್ಲಿ ನಮ್ಮ ಮನವಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.